ಅವರು ತಮಗಾಗಿ ಅತ್ತ ಕಾರಣದಿಂದಲ್ಲ. ಅವರ ಅಳು ಲೋಕದ ಅಳುವಿನ ಪ್ರಾತಿನಿಧಿಯಾದ್ದರಿಂದ ಅವರು ಲೋಕದ ಅಳುವನ್ನು ಪ್ರತಿನಿಧಿಸಿ ತಾವು ಕಣ್ಣಾಲಿಗಳನ್ನು ತುಂಬಿಸಿಕೊಂಡ ಕಾರಣದಿಂದ ಅವರನ್ನು ಸುಮನಸರು ಅಂತ ನಾ ಗುರುತಿಸಿದ್ದು. ನಿಜವಾಗಿ ಅತ್ತದ್ದು ದೇವತೆಗಳಲ್ಲ. ದೇವಲೋಕವನ್ನು ಅಭಿಯೋಗಗೊಳಿಸುವ ಮುಖೇನವಾಗಿ ಸ್ವರ್ಗಾಧಿಪತ್ಯವನ್ನು ಸಂಪಾದಿಸಿದ ಶುಂಭ ಅದನ್ನು ತನ್ನದ್ದು ಅಂತ ಇವರನ್ನು ಗಾರುಗಡಿಸಿದ ಮೇಲೆ ಅವರು ಕಣ್ಣೀರನ್ನಿಳಿಸಿದ್ದಲ್ಲ. ಯಜ್ಞಯಾಗಾದಿಗಳಲ್ಲಿ ತೊಡಗಿಸಿಕೊಂಡಂತಹ ಋತ್ವಿಜರ ತಲೆಯನ್ನು ಕಡಿಯುತ್ತಾ ತನಗೆ ಹವಿರ್ಭಾಗವನ್ನು ಕೊಟ್ಟವರನ್ನು ಮಾತ್ರವೇ ಸಲಹುತ್ತಾ ಲೋಕದ ಸತ್ಯ ಮತ್ತು ಋತಗಳೆಂಬಂತಹ ಧರ್ಮದ ದ್ವಯ ಪದಗಳನ್ನು ಗ್ಲಾನಿಗೊಳಿಸಿದ ಕ್ಷಣದಲ್ಲಿಯೇ ಕಣ್ಣೀರಿಳಿಸುವುದಕ್ಕೆ ತೊಡಗಿದ್ದಾರೆ ಸುಮನಸರು. ಸೂರ್ಯಚಂದ್ರರ ಗತಿಯನ್ನು ನಿಯಂತ್ರಿಸುವ ಮುಖೇನವಾಗಿ ತನ್ನ ಇಚ್ಛೆಯಂತೆಯೇ ದಿವಿ ಮತ್ತು ಹಗಲು ಅರ್ಥಾತ್ ರಾತ್ರಿ ಮತ್ತು ಹಗಲು ಈ ನೆಲೆಯಿಂದ ಲೋಕ ವ್ಯವಸ್ಥೆಯನ್ನೇ ತನ್ನಂಕೆಯಲ್ಲಿರಿಸಿಕೊಳ್ಳುತ್ತಾ ವಾತ ಬೀಸುವುದಕ್ಕೋ ನೀರು ಪ್ರವಹಿಸುವುದಕ್ಕೋ ಶುಂಭನಾಣತಿಬೇಕು ಎಂಬ ಹಾಗೆ ಪ್ರಕೃತಿಯ ಮೇಲೆ ತನ್ನ ಪ್ರತಿಷ್ಠೆಯನ್ನು ಹೇರುವುದಕ್ಕೆ ಹೊರಟ ಕ್ಷಣದಲ್ಲಿ ಕಣ್ಣಾಲಿಗಳನ್ನು ತುಂಬಿಸಿ ಅಳುವುದಕ್ಕೆ ತೊಡಗಿದ್ದಾರೆ. ಅಂತಹ ಸುಮನಸರ ಅಳುವನ್ನು ಅಂತಹ ಸುಮನಸರ ಅಳಲನ್ನು ಆಲಿಸಿಯೇ ಈ ರೂಪದಿಂದ ನಾ ಕಾಣಿಸಿಕೊಂಡೆ. ಸಾಮಾನ್ಯ ಪ್ರಪಂಚದ ಪ್ರಾಪಂಚಿಕರ ಮಧ್ಯದಲ್ಲಿ ವಾಸಿಸುವ ಒಬ್ಬಳು ಮನೆಯ ತಾಯಿಯಾದರೂ ಹಸಿದು ಬಂದಂತಹ ಮಗುವಿನ ಮುಖವನ್ನು ಕಾಣುವಾಗಲೇ ಮಗು ಹಸಿದಿದೆ ಎನ್ನುವುದನ್ನು ತಿಳಿದ ಬಳಿಕವೂ ಏನಾಯಿತು ಅಂತ ಪ್ರಶ್ನಿಸುವುದು ಸಹಜ ಪ್ರವೃತ್ತಿ. ಅದಕ್ಕೆ ಉತ್ತರವಾಗಿ ಮಗು ತಾನು ಹಸಿದಿದ್ದೇನೆ ಅಂತ ಆಡಿದ ಮೇಲೆ ಉಣ್ಣುವುದಕ್ಕೆ ಬೇಕಾದ ಉಣಿಸನ್ನು ತಾಯಿ ಕೊಡುತ್ತಾಳೆ. ಇಲ್ಲಿಯೂ ನಡೆದದ್ದಷ್ಟೇ. ಸ್ತುತಿಗೆ ಓಗೊಟ್ಟು ತನುವನ್ನು ಕಾಣಿಸುವ ಮುಖೇನವಾಗಿ ಪ್ರಕಟಗೊಂಡ ಮರುಕ್ಷಣದಲ್ಲಿ ಏನಾಯಿತು ಸುರನಾಥ ಅಂತ ಪ್ರಶ್ನಿಸಿದ್ದವರ ಅಳಲನ್ನು ಅರಿಯದೇ ಅಲ್ಲ, ಅರಿತ ಕಾರಣದಿಂದಲೇ ಹುಟ್ಟಿದ ಪ್ರಶ್ನೆ. ಮುಗ್ಧರಾದಂತಹ ತ್ರಿದಶ ವ್ರಾತ ಶುಂಭದಾನವನಿಂದ ನಾವೆಲ್ಲರೂ ಗ್ಲಾನಿಗೊಂಡಿದ್ದೇವೆ ಎಂಬ ಹಾಗೆ ತಮ್ಮ ಸಂಕಷ್ಟವನ್ನು ಮುಂದಿರಿಸಿಕೊಂಡರು. ಅವರರಿಯದೇ ಇದ್ದ ಸೂಕ್ಷ್ಮ ಇದು. ಶುಂಭ ದೈತ್ಯನನ್ನು ಮಡುವುದಕ್ಕಾಗಿಯೇ ಈ ತನುವನ್ನು ನಾನು ಆಂತುಕೊಂಡು ಬಂದಿದ್ದೇನೆ, ಇದನ್ನು ಅವರು ತಿಳಿಯದೇ ಹೋದರು. ಅಲ್ಲದೆ ಹೋದರೆ ಅವರು ತುಹಿನಗಿರಿಯಲ್ಲಿ ಸಂಸ್ತುತಿಸುವ ಹೊತ್ತಿನಲ್ಲಿ ಪಾರ್ವತೀದೇವಿ ಗಂಗಾದ ಕೂಲಕ್ಕಿಳಿದು ಗಂಗೆಯಲ್ಲಿ ಮಿಂದು ಪಾವನಳಾಗಬೇಕು ಎಂಬ ಕಾರಣದಿಂದ ಇಳಿಯುವ ಹೊತ್ತಿನಲ್ಲಿ ಪಾರ್ವತಿಯ ಶರೀರ ಕೋಶದಿಂದ ಮೇಲೆದ್ದು ಬಂದು ತನುವನ್ನು ಪ್ರಕಟಗೊಳಿಸಿತ್ತು. ಶುಂಭನಿಗಿರುವ ವರ ಹೇಗೆ? ಅಯೋನಿಜೆಯಾಗಿಯೂ ಕಾಯಜೆಯಾದವಳಿಂದಲೇ ಮರಣ ಮೃತ್ಯು. ಗೌರಿಯ ಶರೀರಕೋಶದಿಂದ ಮೇಲೆದ್ದು ಬಂದ ಕಾರಣ ನನ್ನನ್ನು ಕೌಶಿಕೆ ಎಂಬ ಹಾಗೆ ಪ್ರಪಂಚ ಗುರ್ತಿಸಿತು, ಕರೆಯಿತು. ಕಾಯಜೆಯಾಗಿ ಕೋಶ ಮಧ್ಯದಿಂದ ಮೇಲೆದ್ದು ಬಂದಿದ್ದೇನೆ. ಹಾಗೆಯೇ ಪ್ರಕೃತಿ ಸಹಜವಾದಂತಹ ಸತಿಪತಿಗಳ ಸಂಯೋಗದಿಂದ ದಾಂಪತ್ಯ ಫಲವಾಗಿ ಯೋನಿಜೆಯಾಗಿ ಸಂಜನಿಸಲಿಲ್ಲ. ಹಾಗಾದರೆ ಶುಂಭ ದೈತ್ಯನ ವರಕ್ಕೆ ಚ್ಯುತಿಯಾಗದಂತೆ ಅವನನ್ನು ಮಡುವುದಕ್ಕಾಗಿ ಈ ರೂಪದಿಂದ ಕಾಣಿಸಿಕೊಂಡೆ. ಪೂರ್ವದಲ್ಲಿಯೇ ವರವನ್ನು ಪಡೆದಂತಹ ಅಯೋನಿಜೆಯಿಂದ ಮಾತ್ರವೇ ಮರಣ ಬರಬೇಕು ಅಂತ ವರವನ್ನು ಯಾಚಿಸಿದಂತಹ ಮಹಿಷದಾನವನ ಮಡುವುದಕ್ಕಾಗಿ ಮಹಿಷಮರ್ದಿನಿಯಾಗಿ ದೇವತೆಗಳ ಮೈಯಿಂದ ಹೊರಟಂತಹ ತೇಜವನ್ನೇ ಆಧಾರವಾಗಿ ಆಲಂಬನವಾಗಿ ನಾ ಪ್ರಕಟಳಾದವಳು. ಆದರೆ ಈಗ ಹಾಗಲ್ಲ. ಶುಂಭದೈತ್ಯ ಅತ್ಯಂತ ಪರಾಕ್ರಮಿ ಮಾತ್ರ ಅಲ್ಲ, ಅತ್ಯಂತ ಬುದ್ಧಿವಂತನೂ ಹೌದು. ಪ್ರಬಲವಾದಂತಹ ಬುದ್ಧಿ, ನಿಶಿತವಾದಂತಹ ಮತಿ, ಮುಂದಾಗಬಹುದಾದ್ದನ್ನು ತರ್ಕಿಸಬಲ್ಲಂತಹ ಮತಿರಾಗಾಮಿ ಗೋಚರ ಎಂಬ ನೆಲೆಯಿಂದ ಮುಂಗಾಣಿಕೆಯನ್ನು ಹೊಂದಿದ ಒಬ್ಬ ಶುಂಭನನ್ನು ಈ ಪೂರ್ವದಲ್ಲಿ ಮಹಿಷನನ್ನು ಕೊಲ್ಲುವುದಕ್ಕೆ ಹೊರಟ ಹಾಗೆ ಹೊರಡುವುದಕ್ಕಿಲ್ಲ. ಆದ್ದರಿಂದಲೇ ಅಳುವ ಸುಮನಸರಿಗೆ ಅಭಯವನ್ನು ಕೊಟ್ಟು ಕ್ಷಣಕಾಲ ಯೋಚಿಸಬೇಕು ಎಂಬ ನೆಲೆಯಿಂದಲೇ ಯೋಚಿಸುವುದಕ್ಕೆ ತೊಡಗಿದೆ. ಯೋಚಿಸ್ತಾ ಒಂದು ಯೋಜನೆಯನ್ನೂ ನಾ ಮಾಡಿಕೊಂಡೆ. ಯೋಜನೆಯಾಗಿ ಕಾರ್ಯರೂಪಕ್ಕೆ ಬರಬೇಕು. ಕದಂಬ ಕಾಂತಾರವೇ ನನ್ನ ಕಾರ್ಯಕ್ಷೇತ್ರವಾಗಿ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದಂತಹ ದುಷ್ಟರನ್ನು ಮಡುವುದಕ್ಕೆ ದೇವತಿಂತಿಣಿಯೇ ಸಾಕ್ಷಿಯಾಗಿ ನಿಂತಹ ದೇವಭೂಮಿಯಾಗಿ ಇದನ್ನು ನಾ ವಿನಿಯೋಗ ಮಾಡುತ್ತಾ ಇದ್ದೇನೆ. ಆದರೆ ಕೊಲ್ಲುವ ಬಗೆ ಹೇಗೆ ಅಂತ ಯೋಚಿಸಿದರೆ ನಾನೇ ಇಲ್ಲಿಂದ ಅಲ್ಲಿವರೆಗೆ ಸಾಗದೆ ಅವರನ್ನು ಇಲ್ಲಿಯವರೆಗೆ ಕರೆತರಬೇಕು ಅಂತಾದರೆ ಅವರನ್ನು ಎಳೆಯುವುದು ಹೇಗೆ? ನೊಣವೊಂದು ಸಹಜವಾದಂತಹ ಚಾಪಲ್ಯದಿಂದ ಸಿಹಿಯಾದಂತಹ ಜೇನನ್ನು ತನ್ನ ನಾಸಿಕ ಮೂಲದಿಂದ ಅಗ್ರಾಣಿಸ್ತಾ ಬಂದು ಜೇನ ಸವಿಯನ್ನು ಉಂಡ್ರೆ ತಾನು ಮಾತ್ರ ತೃಪ್ತವಾಗುವುದಿಲ್ಲ. ತನ್ನ ಸಂತತಿಗೆಲ್ಲ ಅದರ ಸವಿಯನ್ನು ಉಣಿಸಬೇಕು ಎಂಬ ನೆಲೆಯಿಂದ ತಾನುಂಡ ಜೇನಿನ ಸವಿಯನ್ನು ಉಳಿದ ನೆಣಗಳ ಹಿಂಡಿಗೆ ಉಣಬಡಿಸ್ತದೆ, ತೋರ್ಪಡಿಸ್ತದೆ.
ಆಗ ನೊಣಗಳ ರಾಶಿಯೇ ಬಂದು ಬಂದು ಜೇನಿನ ಮೇಲೆ ಕುಳಿತುಕೊಳ್ಳುತ್ತದೆ. ಇಲ್ಲಿರುವುದು ಜೇನು ಎಂಬ ಭ್ರಮೆಯಿಂದ ಬರುವ ರಾಕ್ಷಸರೆಂಬಂತಹ ನೊಣಗಳು, ವಿಷದ ಘಟವನ್ನು ಹೊಕ್ಕ ನೊಣಗಳು ಸತ್ತುರುಳುವಂತೆ ಸತ್ತು ಬೀಳಬೇಕು. ಹಾಗಾದರೆ ಅವರನ್ನು ಮಾಯೆಗೆ, ಭ್ರಮಾಧೀನ ಸ್ಥಿತಿಗೆ, ಭ್ರಾಮಕ ಸ್ಥಿತಿಗೆ, ಪಾರವಶ್ಯತೆಯ ಪರಾಕಾಷ್ಠೆಗೆ ನಾವು ಒಳಪಡಿಸಬೇಕು ಅಂತಾದರೆ ಅವರನ್ನೆಲ್ಲ ಸಂಮೋಹಿಸುವ ಮೋಹನಾಕಾರವನ್ನು ಹೊಂದಬೇಕು. ಆದ್ದರಿಂದಲೇ ರವಿಯನ್ನೂ ಚಂದ್ರನನ್ನೂ ಒಟ್ಟಾಗಿಸಿ ರವಿಚಂದ್ರನನ್ನು ಕೂಡಿಕೊಂಡಿದ್ದೇನೆ. ದಿನಕರ ಕೋಟಿ ಪ್ರಕಾಶ, ಸಾವಿರ ಸಾವಿರ ಕೋಟಿಯ ಸೂರ್ಯರ ತೇಜಸ್ಸು ನನ್ನ ಮೈಯಿಂದ ಹೊರಹೊಮ್ಮುತ್ತಾ ಇದೆ. ಏಕಸೂರ್ಯನನ್ನೇ ಸಾಮಾನ್ಯವಾದ ಅಕ್ಷಿಯಿಂದ ಲಕ್ಷಿಸುವುದಕ್ಕೆ ಅಸಾಧ್ಯವಾದ ಹೊತ್ತಿನಲ್ಲಿ ಸಾವಿರ ಸೂರ್ಯನ ಪ್ರಭೆಯನ್ನು ಸಹಿಸುವುದಕ್ಕೆ ಸಾಧ್ಯ. ಆದ್ದರಿಂದಲೇ ಚಂದ್ರನಲ್ಲಿರಬಹುದಾದಂತಹ ಶೀತಲತೆಯನ್ನು ಗುಣವಾಗಿಸಿಕೊಂಡಿದ್ದೇನೆ. ಪ್ರಕಾಶ ಸೂರ್ಯನದ್ದು, ತಣುಪು ಚಂದ್ರನದ್ದು. ಚಂಡಕರನ ಪ್ರಭೆ, ತಂಗದಿರನ ತಣುಪು, ಇವೆರಡನ್ನೂ ಸೇರಿಸಿಕೊಂಡು ಆಹ್ಲಾದಕರವಾದಂತಹ ಸನ್ನಿವೇಶವನ್ನು ಕದಂಬ ಕಾಂತಾರದ ಮಧ್ಯದಲ್ಲಿ ನಿರ್ಮಾಣ ಮಾಡಿದ್ದೇನೆ. ಸೂರ್ಯನಲ್ಲಿರುವ ತೇಜಸ್ಸೋ, ಅಗ್ನಿಯಲ್ಲಿರುವ ಓಜಸ್ಸೋ, ವರುಣನಲ್ಲಿರುವ ವ್ಯಾಪ್ತತೆ, ಆರ್ದ್ರತೆಯೋ ಇದೆಲ್ಲವೂ ನನ್ನದ್ದೇ ಕೊಡುಗೆ. ನಾನು ಕೊಟ್ಟ ಕಾರಣದಿಂದ ಪ್ರಪಂಚದಲ್ಲಿದೆ. ಅಷ್ಟೇಕೆ ಕದಂಬ ಕಾಂತಾರದಲ್ಲಿ ಟಿಸಿಲೊಡೆದು ಪಲ್ಲವಿಸಿ ಫಸಲನ್ನು ಕೊಡುವ ವೃಕ್ಷರಾಜಿಗಳಲ್ಲಿ ಅಂಕುರ ಸ್ವರೂಪವಾಗಿ ನಿತ್ತವಳು ನಾನೇ. ಸೃಷ್ಟಿಗೆ ಅಂಕುರ ಸ್ಥಾನವಾಗಿ ನಿತ್ತ ಕಾರಣದಿಂದಲೇ ವೃಕ್ಷಗಳು ಫಲವನ್ನು ಕೊಡುತ್ತದೆ. ನನ್ನ ಸಾನ್ನಿಧ್ಯವಿಲ್ಲದೆ ಪ್ರಪಂಚದ ಯಾವ ಪ್ರಕೃತಿ ಶಕ್ತಿಯೂ ದೀಪನಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಅಂಶದ ಕಲೆಗಳು ದೇವಯೋಷಿತೆಯರಾಗಿ, ದೇವಸ್ತ್ರೀಯರಾಗಿ ಪ್ರಪಂಚದಲ್ಲಿ ಕಂಗೊಳಿಸ್ತಾರೆ. ನನ್ನ ಅಂಶಗಳು ತ್ರಿಶಕ್ತಿಯಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತದೆ. ಪೂರ್ಣ ಸ್ವರೂಪದಿಂದ ನಾನೀಗ ಈ ಸ್ವರೂಪದಿಂದ ಕಾಣಿಸ್ತಾ ಇದ್ದೇನೆ. ಇದನ್ನೇ ಮಾಧ್ಯಮವಾಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಸುರರನ್ನು ಸಂತವಿಸಿದಂತೆಯೇ ಅಸುರ ವ್ರಾತವನ್ನಿಲ್ಲಿಗೆ ಬರೆಸಿಕೊಳ್ಳುವುದಕ್ಕಾಗಿ ಗಾನ ಮಾಧ್ಯಮವನ್ನು ಬಳಸಿಕೊಳ್ಳುತ್ತಾ ಇದ್ದೇನೆ. ನಾದದ ಮೋಹಕ್ಕೆ, ನಾದದ ಸಮೋಹಕ್ಕೆ ಒಳಗಾದಂತಹ ಅಸುರರಿಲ್ಲಿಯವರೆಗೆ ಬರಬೇಕು ಎಂಬ ಕಾರಣದಿಂದ ಇಂಪಾದ ಗಾಯನವನ್ನೂ ಮೊಳಗಿಸುವ ಮನವನ್ನೂ ಮಾಡಿದ್ದೇನೆ. ಆದರೆ ಗಾಯನವನ್ನು ಮೊಳಗಿಸ್ತಾ, ಪರಿಪರಿಯ ರಾಗಗಳನ್ನು ವಿನಿಯೋಗಿಸ್ತಾ, ಸೂರ್ಯಚಂದ್ರರ ಪ್ರಭೆ ತಣುಪನ್ನೂ ಪ್ರಕಟಪಡಿಸ್ತಾ, ಯೋಜನಾಂತರಕ್ಕೆ ವಿಸ್ತರಿಸಬಹುದಾದಂತಹ ಕಾಯದ ಕಂಪು ತನು ಗಂಧವನ್ನೂ ವಿಸ್ತರಿಸ್ತಾ ಅವರನ್ನು ಸಂಮೋಹಿಸುವುದು ಸತ್ಯವೇ ಹೌದಾದರೂ ಬಂದು ನೋಡಬಹುದಾದಂತಹ ಅಸುರರಿಗೆ ಮೋಹನ ಸ್ವರೂಪದ ದರ್ಶನವಾಗಬೇಕು ಅಂತಾದರೆ ಕದಂಬ ಕಾಂತಾರದಲ್ಲಿ ಆದರೂ ತಾತ್ಕಾಲಿಕವಾಗಿ ನನಗೊಂದು ನೆಲೆ ಅನಿವಾರ್ಯ. ಹಾಗಾದರೆ ಆ ನೆಲೆಯನ್ನು ಹೇಗೆ ಕಲ್ಪಿಸಿಕೊಳ್ಳುವುದು? ಹೀಗೆ ಯೋಚಿಸ್ತಾ ಇರುವ ಹಾಗೆ ಮನಸ್ಸಿನಲ್ಲಿ ಮೂಡಿದ್ದು ಅದೇ ಸರಿಯಲ್ವೋ? ಅದನ್ನೇ ಯೋಚಿಸಿ ಅಂಬರದತ್ತ ಲಕ್ಷ್ಯವನ್ನು ಹರಿಸಿದರೆ
ಇಚ್ಛಾಸ್ವರೂಪಿಣಿಯಾದದ್ರಿಂದಲೇ ನಭೋಮಂಡಲವನ್ನೊಮ್ಮೆ ವೀಕ್ಷಿಸ್ತಾ ಇದ್ದ ಹಾಗೆ ಗಗನಮಂಡಲದ ಮಧ್ಯದಿಂದ ಕನಕದುಯ್ಯಾಲೆಯು ಕೆಳಗಿಳಿದು ಬರ್ತಾ ಇದೆ. ಸಾಗಿ ಬಂದಂತಹ ಕನಕದುಯ್ಯಾಲೆ ಆಲಂಬನವಿಲ್ಲದ ಉಯ್ಯಾಲೆ. ಲೋಕದಲ್ಲಿ ಸಹಜವಾಗಿ ಉಯ್ಯಾಲೆ ಬೇಕು ಅಂತಾದರೆ ಅದನ್ನು ಕಟ್ಟುವುದಕ್ಕೊಂದು ಆಲಂಬನ ಬೇಕು. ನಿತ್ಯಾನಂದ ಸ್ವರೂಪಿಣಿಯು ನಾನು, ನಿರಾಲಂಬಳು ನಾನು, ನಿರಾಮಯಳು ನಾನು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿಯೇ ಆಲಂಬನವಿಲ್ಲದ ಕನಕದ ಉಯ್ಯಾಲೆಯ ಮೇಲೆ ಕುಳಿತುಕೊಂಡಿದ್ದೇನೆ. ಉಯ್ಯಾಲೆಗೆ 3 ಸ್ಥಿತಿಗಳು. ಒಂದು ಜೀಕುವುದಕ್ಕೆ ತೊಡಗುವ ಹಿಂಭಾಗ, ಒಂದು ಮಧ್ಯಭಾಗ, ಒಂದು ಜೀಕಿದ ಪರಿಣಾಮದಿಂದ ಸಾಗುವ ಮುಂಭಾಗ. ಹೀಗೆ 3 ಭಾಗದಲ್ಲಿ 3 ನೆಲೆಯಲ್ಲಿ ಉಯ್ಯಾಲೆಯು ತೂಗಲ್ಪಡುತ್ತದೆ. ಜಗದ 3 ನಾನು ಎಂಬುದನ್ನು ತೋರುವುದಕ್ಕಾಗಿ ಉಯ್ಯಾಲೆಯನ್ನು ತೂಗಿಕೊಳ್ಳುವುದಕ್ಕೆ ತೊಡಗಿದ್ದೇನೆ. ಸೃಷ್ಟಿ, ಸ್ಥಿತಿ, ಲಯವೆಂಬಂತಹ 3 ಗುಣಗಳು ನನ್ನಲ್ಲಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ಉಯ್ಯಾಲೆಯ 3 ನೆಲೆಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ 3 ಮಕ್ಕಳನ್ನು ಪಡೆದವಳು ನಾನು ಎಂಬುದನ್ನು ತೋರಿಸುವುದಕ್ಕೆ 3 ನೆಲೆಗಳು. ಗಿರಿಜೆ, ಲಕ್ಷ್ಮೀ, ವಾಣಿಯರೆಂಬ ತ್ರಿಶಕ್ತಿ ಸ್ವರೂಪಳು ನಾನೆಂಬುದನ್ನು ತೋರಿಸುವುದಕ್ಕೆ ಉಯ್ಯಾಲೆಯ 3 ನೆಲೆಗಳು. ಇಚ್ಛಾ, ಜ್ಞಾನ, ಕ್ರಿಯಾ ಎಂಬ 3 ಅವಸ್ಥೆಗಳನ್ನು ತೋರಿಸುವುದಕ್ಕೆ ನನ್ನ 3 ನೆಲೆಗಳು. ಜನ್ಮ, ಜೀವನ, ಮರಣವೆಂಬಂತಹ ಮಾನುಷ ಪ್ರಪಂಚದ 3 ನೆಲೆಯನ್ನು ತೋರಿಸುವುದಕ್ಕೆ ನನ್ನ ಉಯ್ಯಾಲೆ. ಜಗದ ಚೇತನ ಶಕ್ತಿಯಾಗಿ ಋಕ್, ಯಜು, ಸಾಮಗಳೆಂಬ 3 ವೇದಗಳ ತ್ರಯೀ ಎಂಬ ನೆಲೆಯನ್ನು ತೋರಿಸುವುದಕ್ಕೆ ನನ್ನ ಉಯ್ಯಾಲೆಯ 3 ನೆಲೆಗಳು. ಆಲಂಬನದ ಲೀಲೆಯಲ್ಲಿ ಉಯ್ಯಾಲೆಯನ್ನು ಜೀಕುತ್ತಾ ಗಾನವನ್ನು ಹಾಡುತ್ತಾ ಅಸುರ ನಿವಹ ಇಲ್ಲಿಯವರೆಗೆ ಬರುವಂತೆ ಮಾಡುವುದೇ ನನ್ನ ಲಕ್ಷ್ಯ. ಆದರೆ ಸಹಜವಾಗಿ ವೃಕ್ಷ, ಪಕ್ಷಿ, ಪ್ರಾಣಿಗಳ ರೂಪದಲ್ಲಿದ್ದ ದೇವತೆಗಳಿಗೋ ನನ್ನನ್ನು ಅನವರತ ಸ್ತುತಿಸಿ ಮಂತ್ರಮುಖೇನವಾಗಿ ಅಂತರ್ದೃಷ್ಟಿಯಲ್ಲಿ ನನ್ನ ದರ್ಶನವನ್ನು ಮಾಡಿಕೊಂಡಂತಹ ಋಷಿ ಪರಿಷತ್ತಿಗೋ ಸಹಜವಾಗಿ ಹುಟ್ಟಿದ ಪ್ರಶ್ನೆ ಒಂದೇ: ಜೀವನವನ್ನು ಕೊಡುವವಳು ತಾಯಿ, ಬದುಕನ್ನೀಯುವವಳು ತಾಯಿ, ಕೊಲ್ಲುವವಳನ್ನು ತಾಯಿ ಅಂತ ಪ್ರಪಂಚ ಗುರುತಿಸುವುದಿಲ್ಲ. ಹಾಗಾದರೆ ಈ ರೂಪದಿಂದ ಕಾಣಿಸಿಕೊಂಡು ಕೊಲ್ಲುತ್ತೇನೆ ಅಂತ ಸಂಕಲ್ಪಬದ್ಧಳಾದಂತಹ ಇವಳನ್ನು ತಾಯಿ ಅಂತ ಮಾನಿಸುವುದು ಹೇಗೆ? ಈ ಪ್ರಶ್ನೆಗೆ ಉತ್ತರವನ್ನು ಅಲ್ಲಿಯೇ ಕೊಡುತ್ತಾ ಇದ್ದೇನೆ. ಉರಿಯುತ್ತಾ ಬೆಳಗುತ್ತಾ ಇರುವ ದೀಪವನ್ನು ಆರಾಧಿಸುವುದಕ್ಕೂ ಆಗುತ್ತದೆ, ಭ್ರಮರದೋಪಾದಿಯಲ್ಲಿ ಕಾಮಿಸಿ ಬರುವುದಕ್ಕೂ ಆಗುತ್ತದೆ. ನಾನು ಪ್ರಜ್ವಲಿಸ್ತಾ ಇರುವ ಜ್ಞಾನಶಲಾಕೆಯಂತಿರುವ ದೀಪ. ನನ್ನನ್ನು ಆರಾಧಿಸಿ ಬರುವವರಿಗೆ ಜ್ಞಾನಸ್ವರೂಪಿಣಿಯಾಗಿ ಜಗದ ಜ್ಞಾನದ ಮೂಲವಾಗಿ ಅವರಿಗೆ ಸುಜ್ಞಾನವನ್ನು ಅನುಗ್ರಹಿಸ್ತೇನೆ. ಒಂದೊಮ್ಮೆಗೆ ನನ್ನನ್ನು ಕಾಮಿಸಿ ಬರುವ ಕೀಟದೋಪಾದಿಯಲ್ಲಿ ಇಲ್ಲಿಯವರೆಗೆ ಬಂದರೆ ಅದೇ ಉರಿಯುತ್ತಾ ಇರುವ ದೀಪ ಮೃತ್ಯು ಸ್ವರೂಪವಾಗಿ ಅವರಿಗೆ ಮಾರಣ ಹೋಮವನ್ನು ಕಲ್ಪಿಸಿಕೊಡುತ್ತದೆ. ಆಯ್ಕೆಯನ್ನು ಶುಂಭ ನಿಶುಂಭಾದಿ ಕಳರ ಜೀವ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದೇನೆ. ತಾಯಿ ಎಂದು ಕಾಮಿಸಿ ಬಂದರೆ ಆತತಾಯಿಗಳಾದವರನ್ನು ಮರ್ದಿಸ್ತೇನೆ. ತಾಯಿ ಅಂತ ಪೂಜ್ಯ ಭಾವದಿಂದ ಶರಣಾಗುವುದಕ್ಕೆ ಬಂದರೆ ವತ್ಸಭಾವದಿಂದ ವಾತ್ಸಲ್ಯದಿಂದ ಅವರನ್ನೆತ್ತಿ ಅವರಿಗೆ ಸಂಜೀವನ ಸ್ವರೂಪಿಣಿಯಾಗುತ್ತೇನೆ. ಜೀವನವೋ ಮೃತ್ಯುವೋ ಕಳನಿವಹಕ್ಕೆ ಬಿಡುತ್ತಾ ನಿಶ್ಚಿಂತೆಯಿಂದ ಗಾನವನ್ನು ಪಾಡುತ್ತಾ ಉಯ್ಯಾಲೆಯನ್ನು ತೂಗುತ್ತಾ ಇರುತ್ತೆ. ಅರ್ಥವೇ ಆಗುವುದಿಲ್ಲ. ಇದು ಸರಿಯಾದ ಕ್ರಮ ಅಲ್ಲ. ಇದು ಸಾಮದಿ ಇದುವೇ ಸರಿಯಾದ ದಾರಿ.
ರಚಿಸಬೇಕು ಅಂತ ಆದರೆ ಪ್ರಜ್ಞಾಪೂರ್ವಕವಾಗಿ ಕಾರ್ಯವೆಸಗಬಲ್ಲ ನಿಷ್ಣಾತನೊಬ್ಬನನ್ನು ನಿಯೋಜಿಸಬೇಕಾದುದು ಸಾಧು ಅಪೇಕ್ಷಣೀಯ. ಮಹಾಮಂತ್ರಿಮಂಡಲವನ್ನು ಹೊಂದಿದವನಲ್ವೇ ನಾನು. ಮೊನ್ನೆಯಿಂದ ಮಾನಸಿಕವಾಗಿ ಒಂದು ಸ್ಥಿತ್ಯಂತರಕ್ಕೆ ಒಳಗಾಗಿರುವ ನಾನು ಯಾಕೋ ಇಲ್ಲಿಯವರೆಗೆ ಆಂದೋಲನ ಗೈಯುವ ಮನಸ್ಸನ್ನೇ ಹೊಂದಿರದ ನಾನೀಗ ಲೋಲಕದ ಹಾಗೆ ಆಚೆಗೂ ಈಚೆಗೂ ಓಲಾಡುವ ಸ್ಥಿತಿಗೆ ಬಂದಿದ್ದೇನೆ ಅಂತ ಆದರೆ ಇದರ ಹಿನ್ನೆಲೆ ಏನು ಅಂತ ನನಗೆ ಅರ್ಥವಾಗುವುದಿಲ್ವಲ್ಲ. ಹೆಣ್ಣಾದವಳ ಸ್ವಭಾವ ಹೇಗಿರಬೇಕು, ಹೆಣ್ಣಾದವಳು ಪ್ರಪಂಚದಲ್ಲಿ ತನ್ನನ್ನು ಅಭಿವ್ಯಕ್ತಗೊಳಿಸಿಕೊಳ್ಳುವ ಕ್ರಮ ಹೇಗೆ, ಏನು ಇದನ್ನು ನಾವು ತಿಳಿಯದವರು. ಯಾರಿಗೆ ಸ್ನಿಗ್ಧತೆ ಉಂಟೋ, ಯಾರಿಗೆ ಮುಗ್ಧತೆ ಉಂಟೋ, ಯಾರಲ್ಲಿ ಆರ್ದ್ರತೆ ಉಂಟೋ, ಯಾರಲ್ಲಿ ವಿಶಿಷ್ಟವಾದ ಕೋಮಲತೆ ಉಂಟೋ, ಅದಕ್ಕೆ ಲಾವಣ್ಯದ ಮೆರುಗು ಉಂಟೋ, ಅವಳಲ್ವೇ ಹೆಣ್ಣು. ಹಠಮಾರಿಯಾಗಿ ಒರಟೊರಟಾಗಿ ಪುರುಷಾಗ್ರಣಿಯ ಹಾಗೆ ವರ್ತಿಸುವುದು ಅವಳಿಗೆ ಶೋಭಾಯಮಾನಕರ ವೃತ್ತಿಯೇ. ಈ ವಾರ್ತೆಯನ್ನು ಕೇಳಿದ ಮೇಲೆ ಮೈ ಮನಗಳಲ್ಲಿ ಉಂಟಾದಂಥ ಪರಿಣಾಮ, ಇಲ್ಲಿಯವರೆಗೆ ಅಳ್ಳದೆಯವನಾಗಿ ಬದುಕದ ಗಂಡು ಗಲಿಯೆನಿಸಿಕೊಂಡ ಶುಭನಲ್ಲಿ ಉಂಟಾದ ಸಂಚಲನ, ಇದನ್ನು ಬಾಯಿ ಮಾತಿನಿಂದ ಆಡಿ ಮತ್ತೊಬ್ಬರಿಗೆ ಮುಟ್ಟಿಸುವುದಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ನನ್ನ ಪಾಲಿಗೆ. ಏನು ಮಾಡುವ? ಹೇಳಿದರೆ ಶುಂಭನು ಹೀಗೆ ಅನುರಾಗವಶಿ ಆಗಬಹುದೇ? ಹೇಳದೆ ಹೋದರೆ ಹರಿತವಾದ ಅಲಗಿನ ಅಂಬನ್ನು ನನ್ನ ಮೈ ಮೇಲೆಸದ ಮನ್ಮಥ ನನ್ನ ಪ್ರಾಣ ತೆಗಿತಾನೆ. ಹಾಗಾದರೆ ಹೇಳಲೊಲ್ಲೆ, ಹೇಳದೆ ಇರಲಾರೆ. ಈ ಸ್ಥಿತಿಯಲ್ಲಿ ಒಂದು ಮಾತ್ರ ನನಗೆ ಅತ್ಯಂತ ನಿಗೂಢವಾಗಿ ಕಾಡುವುದು, ನಿಗೂಢವಾದಂಥ ಪ್ರಶ್ನೆಯಾಗಿ ನನ್ನ ತಲೆಯ ಮೇಲೆ ಕೂತುಕೊಳ್ಳುವುದು. ಪರಾಕ್ರಮದಿಂದ ನನ್ನನ್ನು ಗೆದ್ದುಕೊಳ್ಳಿ ಅಂತ ಆಡಿದಳಲ್ಲ, ಆ ಹೆಣ್ಣಿಗೆ ಬೇರೆ ಏನಾದರೂ ಇತಿವೃತ್ತಾಂತ ಇದೆ? ಮೇಲ್ನೋಟಕ್ಕೆ ಸ್ಥೂಲವಾಗಿ ಅವಳನ್ನು ಅನ್ವೇಷಣೆ ಮಾಡಿ ತಿಳಿದುಕೊಂಡಂಥ ವಿಚಾರಗಳಷ್ಟೇ ಅವಳ ವ್ಯಕ್ತಿತ್ವದ ಆವರಣದಲ್ಲಿರುವುದಲ್ವೇ? ಅಂತೂ ಇದನ್ನು ಒಬ್ಬನೇ ಕೂತು ಎಷ್ಟು ದಿನ ಅಂತ ಹೇಳಿಕೊಳ್ಳಿ, ಸಾಧ್ಯವೇ ಇಲ್ಲ. ಹಾಗಾದರೆ ಪ್ರಾಜ್ಞನಾದ ಒಬ್ಬನಲ್ಲಿ ಆಡಬೇಕು ಯಾರಿದ್ದಾರೆ? ನಮ್ಮಲ್ಲಿದ್ದಾನಲ್ಲ ವಯೋವೃದ್ಧ, ಜ್ಞಾನವೃದ್ಧ, ತೀಕ್ಷ್ಣಮತಿ, ವಿನಯದಲ್ಲಿ ವಿನಯ, ನಿಗೂಢವಾಗಿ ವ್ಯವಹರಿಸಬೇಕಾದಲ್ಲಿ ಗೂಢಚಾರಿಕೆ, ಬೇಕಿದ್ರೆ ಈ ಇಳಿ ವಯಸ್ಸಿನಲ್ಲೂ ಹೋರಾಡಬಲ್ಲಂಥ ಕೆಚ್ಚು, ಕಚ್ಚಿ ನಿಂತರೆ ಎಂಥವರ ಜೊತೆಗಾಗಿ ಸೆಣಸಾಡಬಲ್ಲ ಧೀರೋದಾಟ್ಟವಾದ ನಿಲುಮೆ ಇರುವವ ಸುಗ್ರೀವ ಇದ್ದಾನಲ್ಲ. ನೋಡ ಬರಲಿ, ನೋಡ ಸುಗ್ರೀವ ಮೈತೆಗೆ. ಮಹಾಪ್ರಭು, ಕೇಳಯ್ಯ, ಕೇಳು 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 ಕೇಳು. ಓ ಸಚಿವ, ಕದಂಬವನದೊಳಗೆ ಓ ಸಚಿವಾಗ್ರೇಸರ ಮಹಾಪ್ರಭು. ಸುಗ್ರೀವ, ಹಾ, ಇದು ಅನ್ವರ್ತಕವೋ ಅಂಕಿತವೋ ರೂಢವೋ? ಹಾ, ಎಷ್ಟೋ ಸಲ ನನಗೆ ಜಿಜ್ಞಾಸೆ ಕಾಡಿದ್ದುಂಟು. ಯಾಕೆ? ಬಹುಕಾಲದ ಸಂಬಂಧ, ಎಷ್ಟೋ ಕಾಲದಿಂದ ಈ ವಿಶಿಷ್ಟವಾದ ಶೋಣಿತಾಪುರದ ಉತ್ಪನ್ನವನ್ನು ಉಂಡಂಥ ಮುಪ್ಪಿನ ಮೈ ಯಾವ ಕಾಲಕ್ಕೂ ನೀನು ನೇತ್ಯಾತ್ಮಕವಾಗಿ ವರ್ತಿಸುವುದನ್ನು ನಾನು ಕಾಣೆ. ವರ್ತಿಸಿದುದಕ್ಕೂ ನನ್ನಲ್ಲಿ ಸಾಕ್ಷ್ಯ ಇಲ್ಲ. ಧನಾತ್ಮಕವಾದಂಥ ಇತ್ಯಾತ್ಮಕವಾದಂಥ ಪ್ರತಿಪಾದನೆಯಲ್ಲಿ ನೀನು ಒಂದು ಕೈ ಹೆಚ್ಚು. ಸುಗ್ರೀವ ಒಳ್ಳೆಯ ಕಂಠ ಇರುವವನು. ಒಳ್ಳೆಯ ಕಂಠ ಒಬ್ಬನಿಗಿದ್ದ ಮಾತ್ರಕ್ಕೆ
ಆ ಕಂಠವನ್ನು ಸದ್ವಿನಿಯೋಗಪಡಿಸಲೇಬೇಕೆಂಬ ಜ್ಞಾನ ಅವನಿಗೆ ಇರಬೇಕು ಅಂತ ಇಲ್ವಲ್ಲ. ಹೌದು. ಹಾಗೆ ಇಲ್ಲದೆ ಹೋದರೂ ದೋಷ ಏನಲ್ಲಲ್ಲ. ಒಂದು ವೇಳೆ ಆ ಜ್ಞಾನ ಇದ್ದರೆ ಅವನ ಮತಿಯಿಂದಲೋ ಅವನ ಹೃದಯದಿಂದಲೋ ಹೊರ ಹೊಮ್ಮಬಹುದಾದಂಥ ಭಾವನೆಗಳಿಗೆ ಶಾಬ್ದಿಕವಾಗಿ ವಾಚಿಕವಾಗಿ ಒಳ್ಳೆಯ ರೂಪವನ್ನು ಕೊಡುವಂತಹ ಭಾಗ್ಯವನಿಗೆ ಬಂದರೆ ಅದು ಶುಕವಾಣಿ ಆಗುವುದಿಲ್ವೋ? ಅದು ಯಾವ ಕಾರಣಕ್ಕೂ ಸೌಖ್ಯದ ವಾಣಿ ಆಗುವುದಿಲ್ವೋ? ದೇವತೆಗಳು ಗೀರ್ವಾಣರು ಈ ಕಾಲದಲ್ಲಿ ಒಮ್ಮೆ ನವಿರಾಗಿ ಬೆವತು ಹೋಗುವಷ್ಟು ಪ್ರಾಜ್ಞತೆಯನ್ನು ಹೊಂದಿರುವಂತಹ ಪ್ರಗಲ್ಭ ನೀತಿ ನೀನು. ಅಂತಹ ಮಂತ್ರಿಯನ್ನು ನಾನು ಹೊಂದಿಕೊಳ್ಳುವುದರಲ್ಲಿ ನನ್ನ ವೈಶಿಷ್ಟ್ಯಕ್ಕೆ ನಾನೇ ಸೈ ಎನ್ನುವಂತಹ ಅಮ್ಮನ್ನು ಬಿಮ್ಮನ್ನು ನಾನು ಹೊಂದಿದ್ದೇನೆ. ಅರಸನಾದವ ಆಳ್ವಿಕೆಯಲ್ಲಿ ತೋರಿದಂತಹ ಒಂದು ಧ್ಯೇಯವು ಉದ್ದೇಶವು ಒಳ್ಳೆಯದಾಗಿದ್ರೆ ಅವನ ಸಂಕಲ್ಪದಲ್ಲಿ ಅಂಥದ್ದೊಂದು ಬಲ ಉಂಟು ಅಂತಾದರೆ ಆದರೆ ಇಂತಹ ಸಚಿವರೆಲ್ಲ ಅವನದ್ದಾದಂಥ ಯೋಗ್ಯತೆಗಾಗಿ ಒಲಿದು ಬರುವುದಲ್ವ? ಹಾಗಾದರೆ ಇದು ಒಲಿದು ಬಂದದ್ದು. ಎಷ್ಟೋ ನದಿಗಳು ಅನೇಕ ಹೆಸರುಗಳನ್ನು ಹೊಂದಿದ್ದು ಸಮುದ್ರನನ್ನು ಸೇರ್ತದೆ. ಏನು ಸಮುದ್ರ ಕರೆಯುವುದಾ? ಓ ಈ ನದಿ ಬಾ, ಓ ಆ ನದಿ ಬರಲಿ, ಓ ಆ ನದಿ ಯಾಕೆ ಬರಲಿಲ್ಲ ಅಂತ ಸಮುದ್ರ ಕರೆಯುವುದು. ಸಮುದ್ರಕ್ಕೆ ಗುಣ ಅಪಕರ್ಷಿಸುವುದು, ಆಕರ್ಷಿಸುವುದು ಅದಕ್ಕೆ ಗುಣ. ಸಮುದ್ರದ ಸೆಳೆತಕ್ಕೆ ಒಳಗಾದಂತ ನದಿಗಳು ಸೇರುತ್ತವೆ. ಅದಕ್ಕೂ ಸಂತೋಷ ಯಾಕೆ ಗೊತ್ತುಂಟು? ನದಿಗಳಂತೆ ನಾವಿದ್ದರೂ ಕೂಡ ನಮ್ಮನ್ನು ಸೆಳೆದದ್ದು ಸಮುದ್ರವೇ ಅಂತ ಆದದ್ರಿಂದಲೇ ಅಲ್ಲ. ಆ ಧನ್ಯತೆ ಸ್ವಾಮಿನಿಷ್ಠವಾದ ಪ್ರಜ್ಞೆ ಇರುವ ನಿಮ್ಮಂತವರಿಗಿರುವುದು ಸಹಜವೇ. ಹಾಗೆಂದು ನನ್ನ ಒಳಗಿನಿಂದಲೇ ನೀವು ಮತ್ತೆ ಇನ್ನೊಂದು ರೂಪದಲ್ಲಿ ಹೊರ ಹೊಮ್ಮಬಹುದು. ಸಮುದ್ರದೊಳಗೆ ಸೇರಿದ ಅನೇಕ ಅಸಂಖ್ಯವಾದ ಹೆಸರುಳ್ಳ ನದಿಗಳು ಬಿರು ಬೇಸಿಗೆಯ ಕಾಲದಲ್ಲಿ ತಲ್ಲಣಿಸಿ ಆವಿಯಾಗಿ ಮತ್ತೆ ಸೇರಿ ಕರಿ ಘಟಗಳಾಗುವುದಿಲ್ವೋ? ಹೌದು. ತಂಗಾಳಿಯ ತಂಪಿಗೆ ಮೈಕೊಟ್ಟು ಸ್ಪರ್ಶದ ಮೂಲಕವಾಗಿ ಕರಗಿ ಅದೇ ನೀರಾಗಿ ಮತ್ತೆ ಹರಿಯುವುದಿಲ್ವೋ? ಹಾಗಾದ್ರೆ ಸಮುದ್ರ ಸೇರಿದ ನದಿ ಹಾಳಾಯಿತು ಅಂತ ಅರ್ಥ ಅಲ್ಲ. ಅದು ಸಾರ್ಥಕತೆ ಧನ್ಯತೆ ಉಂಟು ಅಂತ. ಅದರ ನನ್ನ ಭಾಗ್ಯ ದೊಡ್ಡದು. ಸುತ್ತೂ ಬಳಸಿ ಹೇಳುವುದಿಲ್ಲ. ನನ್ನ ಮುಖಮಂಡಲವನ್ನು ಹತ್ತಿರದಿಂದ ಗಮನಿಸಿದ್ರೆ ಮೊದಲಿನ ಹಾಗೆ ಒರಟೊರಟಾದಂತಹ ಸನ್ನೆಗಳನ್ನು ನನ್ನ ಮುಖದಲ್ಲಿ ನೀನು ಕಾಣಲಾರೆ. ಆಶ್ಚರ್ಯ ಆದದ್ದು ಅದೇ ನನಗೆ. ಯಾಕಂದ್ರೆ ಸಭೆಗೆ ನನ್ನನ್ನು ನಿತ್ಯವೂ ಕರೆಸಿಕೊಳ್ಳುವ ಅಲ್ವೋ? ಅಗತ್ಯ ಉಂಟು ಅಂತಾದಾಗ ಸಲಹೆ ಸೂಚನೆಯನ್ನು ಕೇಳುವ. ಎಷ್ಟು ಸಲ ಕೇಳಲಿಲ್ಲ? ಪೂರ್ಣ ಅದನ್ನು ಬಳಸ್ತಿ ಅನ್ನುವಂತ ಉದ್ದೇಶದಲ್ಲಿ ಅಲ್ಲ, ಆದರೂ ಸಂಗ್ರಹದಲ್ಲಿ ಉಂಟಲ್ಲ. ಆದರೂ ನಾನಾಡುವ ಮಾತಿಗೊಂದು ಬೆಲೆ ಉಂಟು ನಿನ್ನಲ್ಲಿ ಅನ್ನೋದನ್ನು ನಾ ಮನಗಂಡ. ನಾವು ಪೆಟ್ಟಿಗೆಯೊಳಗೆ ಇಟ್ಟದನ್ನೆಲ್ಲ ವ್ಯಯ ಮಾಡಬೇಕು ಅಂತ ಹೇಳುವ ಹಠಕ್ಕೆ ಬೀಳ್ಲಿಕ್ಕಿಲ್ಲಲ್ಲ. ಊರಿನ ಹಬ್ಬಕ್ಕೆಲ್ಲ ಪೆಟ್ಟಿಗೆಯೊಳಗೆ ಇಟ್ಟದನ್ನು ವೆಚ್ಚ ಮಾಡಿದ್ರೆ ವರ್ಷದ ಹಬ್ಬಕ್ಕೆ ಎಲ್ಲಿಗೆ ಹೋಗುವುದು? ಹೌದು, ಸಮಸ್ಯೆ ಬರುವುದಿಲ್ವೋ? ಹಾಗಾಗಿ ಮಂತ್ರಿಗಳ ಉವಾಚ ನಮ್ಮ ಜ್ಞಾನದ ಪೆಟ್ಟಿಗೆಯಲ್ಲಿ ಸದಾ ಕಾಲದಲ್ಲಿ ಶೇಖರಿಸಲ್ಪಟ್ಟದ್ದು ಅಂತ ಅರ್ಥ. ನಿನಗೆ ಚಂಡಮುಂಡರನ್ನು ಗೊತ್ತುಂಟಲ್ಲ? ನಮ್ಮವರೇ ಅಲ್ವಾ? ನಮ್ಮವರೇ ಆದದ್ದು ಮೊದಲು ಅಲ್ಲ. ಹಾಗೆಂದು ನಮ್ಮವರು ಆದ ಮೇಲೆ ನಮ್ಮವರು ಅಲ್ಲ ಅಂತ ಒಮ್ಮೆಲೂ ತೋರಿಸಲಿಲ್ಲ. ಅದಕ್ಕೆ ಹೇಳಿದ್ದಲ್ವ ನಾನು, ನಮ್ಮವರೇ ಅಲ್ವಾ ಅವರು. ಹಾಗಾದ್ರೆ ನನ್ನ ಬಗೆಗಿನ ವಿಶೇಷವಾದಂತ ಆಕರ್ಷಣೆ, ವಿಶೇಷವಾದ ಗೌರವ ಇದ್ದದರಿಂದ ನಮ್ಮ ಜೊತೆಗೆ ಬಂದ್ರು. ಹೌದು. ಈ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದ ಮೇಲೆ ಒಬ್ಬರಾದ್ರೂ ಕಣ್ಣಿಗೆ ಕಾಣಿಸಿದ್ದಾರೋ? ಅವರು ಎಲ್ಲಿಗೆ ಹೋದರು ಅಂತ ಹುಡುಕುವುದಕ್ಕೆ ಚಂಡಮುಂಡರನ್ನು ಕಳಿಸಿದ್ದ. ಕಳಿಸಿದ ಕಾರಣದಿಂದ ಎಲ್ಲೂ ಹುಡುಕಿ ಅವರ ಗೌಪ್ಯತೆಯನ್ನು ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗದೆಯೋ, ಅಥವಾ ಇವರ ವ್ಯಾಪ್ತಿಯಲ್ಲಿ ಅವರ ಅಡಗು ದಾಣ ಇಲ್ಲದೆ ಇರುವುದರಿಂದಲೋ, ಎರಡು ಕಾರಣಗಳಿಂದ ಅವರನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೆ ಎಲ್ಲೂ ಇಲ್ಲ ಎನ್ನುವ ವಾರ್ತೆಯನ್ನು ಹೊತ್ತು ತರುವುದಕ್ಕೆ ಶ್ರಮಿಸಿದ್ರು ಚಂಡಮುಂಡರು. ನಮಗೆ ಸ್ವಲ್ಪ ದಿವಸ ಗೊಂದಲ ಆದದ್ದೇ. ದೇವತೆಗಳು ಎಲ್ಲಿಗೆ ಹೋದರು ಅಂತ ಹುಡುಕುವುದಕ್ಕೆ ಚಂಡಮುಂಡರನ್ನು ಕಳಿಸಿ ಹೋದ ಚಂಡಮುಂಡ್ರೆ ಕೆಲವು ಸಮಯ ಚಂಡಮುಂಡರನ್ನು ಹುಡುಕಲಿಕ್ಕೆ ಯಾರನ್ನ ಕಳಿಸೋಣ? ಈಗ ವಯೋವೃದ್ಧನಾದ ನಿನ್ನನ್ನು ಅದಕ್ಕೆ ಕರೆದದ್ದಲ್ಲ. ಒಂದು ಉದ್ದೇಶ ಉಂಟು ನನಗೆ. ಚಂಡಮುಂಡರು ಬರುವಾಗ ಸುಮ್ಮನೆ ಬರಲಿಲ್ಲ. ಯಾಕೋ ಅವರಿಗೆ ಆಯಾಸ ಆಯಿತಂತೆ, ಕ್ಷುದ್ಬಾಧೆ ಬಾಧಿಸಿದಂತೆ, ಯಥೇಚ್ಛವಾಗಿ ಮೃಗ ಮಾಂಸವನ್ನು ಮೆದ್ದು ರಕ್ತವನ್ನು ಕುಡಿದು ಆ ಬಳಿಕ ಸ್ವಲ್ಪ ಜಂಪು ಬಂತಂತೆ. ಅವರು ಮನೋವೇಗದಲ್ಲಿ ಸಂಚರಿಸುವ ಶಕ್ತಿ ಇದ್ದರೂ ಕೂಡ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಕಡಿಮೆ ಮಾಡಿದವರಲ್ಲ. ಯಾವ ಕಾರಣಕ್ಕೂ ಅವರೆಲ್ಲ ಈ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಇಲ್ಲ. ಯಾಕಂದ್ರೆ ತೂಕಡಿಕೆ ಬರ್ತದೆ. ತೂಕಡಿಕೆ ಬಂದ್ರೆ ಯಾರಾದ್ರೂ ಗುರುತಿಸ್ತಾರೆ, ಓ ಅವರು ತೂಕಡಿಸ್ತಿದ್ದಾರೆ ಅಂತ ಹೇಳಿ ಬಿಡ್ತಾರೆ. ಹಾಗಾಗಿ ಅವರು ಮಧ್ಯಾಹ್ನದ ನಂತರದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ. ಅದಕ್ಕೆ ನಾನು ಆ ದಿವಸ ಹಿಂದಿನ ಸಭೆಯಲ್ಲಿ ಹೇಳಿದ್ದಲ್ವಾ, ಇವರನ್ನು ಬೆಳಿಗ್ಗೆಗೆ ಆಡಿದ್ದು ಬಿಟ್ಟರೆ ಮಧ್ಯಾಹ್ನದ ಮೇಲೆ ಅಲ್ಲ ಅವರು. ಹಾಗಾದ್ರೆ ಚಂಡಮುಂಡರು ಬೇಟೆಯನ್ನು ಆಡಿದ ಮೇಲೆ ಅಯ್ಯಯ್ಯೋ ಉಬ್ಬಸ ಬಂತಲ್ಲ, ಕ್ಷುದ್ಬಾಧೆ ಈಡೇರಿಸಿ ಹೊಟ್ಟೆ ಉಬ್ಬಿ ಗಾಳಿ ಬೇಕು ಅಂತ ಎತ್ತರಕ್ಕೆ ಏರಿದರಂತೆ. ಅವರಿಗೆ ಇಲ್ಲೆಲ್ಲ ಇರುವಾಗ ಮಧ್ಯಾಹ್ನದ ಊಟ ಆದ ಬಳಿಕ ತಂಗಾಳಿಗೆ ಒಡ್ಡಿಕೊಳ್ಳುವುದು ಅಭ್ಯಾಸ. ತಂಗಾಳಿಗೆ ಒಡ್ಡಬೇಕು ಅಂತ ಹೇಳಿ ಸಾಮಾನ್ಯ ದಿಕ್ಕಿಗೆ ಹೋದದ್ದಲ್ಲ, ತುಹಿನಾದ್ರಿಯ ತಪ್ಪರಿಗಾಡಿದರಂತೆ. ಹಾಗೆ ಅಡರುತ್ತಾ ಮೇಲೆ ಹೋದಾಗ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತ ಕದಂಬ ವೃಕ್ಷಗಳು ಅವುಗಳ ಸಮೂಹವನ್ನು ಕಂಡರಂತೆ. ತುಹಿನಾದ್ರಿಯ ತಪ್ಪಲ, ತುಹಿನಾದ್ರಿಯ ತಪ್ಪಲಿನದನ್ನು ಕಂಡ ತಕ್ಷಣವೇ
ಪವಾಡ ಸದೃಶವಾದ ಒಂದು ವಿದ್ಯಮಾನ ಅದೇ ನಡೆದು ಹೋಯ್ತಂತೆ. ಕದಂಬ ಕಾಂತಾರ ಆ ದಿಸೆಯಲ್ಲುಂಟು ಅಂತ ತಿಳಿದವರು ನಿಗೂಢ, ಹೌದು, ಅನ್ಯರಿಗೆ ದುಷ್ಪ್ರವೇಶ್ಯ, ಹಾ, ಯಾವ ಕಾರಣಕ್ಕೂ ವಶ್ಯ ಅಲ್ಲ. ಕಾಡಿನಲ್ಲಿ ಕ್ರೂರವಾದಂತಹ ಮೃಗಗಳು, ಶಾರ್ದೂಲಗಳು, ಗಂಡಬೇರುಂಡಗಳು ಅಥವಾ ವ್ಯಾಘ್ರಗಳು, ಸಿಂಹಗಳು ವಾಸಿಸುವ ಸ್ಥಳ ಅದು. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೂ ಸೂರ್ಯ ರಶ್ಮಿ ಎನ್ನುವುದು ಪ್ರವೇಶಿಸುವುದಕ್ಕೆ ದುಸ್ಸಾಧ್ಯವಾದ ಪ್ರದೇಶ. ಸೂರ್ಯನೇ ಒಪ್ಪಿಕೊಳ್ತಾನಂತೆ, ನಾನು ಬೇರೆ ಕಡೆ ತಿರುಗಾಟ ಮಾಡ್ತೇನೆ, ಅಲ್ಲಿ ಒಂದು ತಿರುಗಾಟ ಮಾಡುವುದಿಲ್ಲ ಅಂತ. ಹಾಗೆ ಬರುವಾಗ ಎರಡು ಘಟನೆ. ಒಂದು ಅವಿಸ್ಮರಣೀಯವಾದ ಆಹ್ಲಾದನೀಯವಾದಂತ ಪರಿಮಳ, ಅದರ ಜೊತೆಗೆ ಕಿವಿಗಳಿಗೆ ತರಂಗವಾಗಿ ಅಪ್ಪಳಿಸಿ ಹೃದಯವನ್ನು ಭಾವನಾತ್ಮಕವಾಗಿ ವಿಶೇಷವಾಗಿ ಕೋಮಲ ರೂಪಕ್ಕೆ ತರಬಲ್ಲ, ಎಂತಹ ಸಿಟ್ಟನ್ನಾದರೂ ತಣಿಸಿ ಮಂಜಿನ ಗೆಡ್ಡೆಯ ಹಾಗೆ ಮಾಡಬಲ್ಲ ನಾದ ತರಂಗ. ಇದು ಪಂಚೇಂದ್ರಿಯಗಳಿಗೂ ಸುಖ ಸಿಕ್ಕ ಅನುಭವ. ಅದು ಮೂಗಿಗೂ ಸಿಕ್ಕಿತು, ಕಿವಿಗೂ ಸಿಕ್ಕಿತು, ಕಣ್ಣು ಪಡಿಬೇಕು ಅಂತ ಹಂಬಲಿಸಿತು. ಅಂದ್ರೆ ಮೂಗನಲ್ಲಿ ಅನುಭವಿಸಿದ್ದು, ಕಿವಿಯಲ್ಲಿ ಕೇಳಿದ್ದು, ಕಣ್ಣು ಕಾಣಲೇಬೇಕು ಅಂತ ಕಂಡಿದ್ದು. ಹಾಗೆಂದು ಮುಂದೆ ಹೋಗುವಾಗ ಅಭೂತಪೂರ್ವವಾದ ದೃಶ್ಯ ಕಂಡರಂತೆ. ಎಲ್ಲಿಂದ ಇಳಿಸಿದ್ದೋ ಗೊತ್ತಾಗ್ಲಿಲ್ಲಂತೆ, ಎಲ್ಲಿಗೆ ಮುಟ್ಟುವುದಕ್ಕುಂಟು ಅಂತ ಗೊತ್ತಾಗ್ಲಿಲ್ಲಂತೆ. ಮೇಲೆ ಹತ್ತಿದವರಿಗೆ ಸಿಕ್ಲಿಲ್ಲ, ಮೇಲೆ ಹತ್ತಿದವರಿಗೂ ಎತ್ತರ ಸಿಗ್ಲಿಲ್ಲ. ಅಲ್ಲ, ಮೇಲೆ ಹತ್ತಿದವರಿಗೆ ಗುಡ್ಡದ ಎತ್ತರ ಸಿಕ್ಕಿತ್ತು, ನಾನು ಮುಂದೆ ಹೇಳಲಿರುವ ಅದರ ಎತ್ತರ ಸಿಕ್ಕಲಿಲ್ಲ. ಕೆಲವು ಕಥೆಗಳಲ್ಲಿ ಮುಖ್ಯ ವಸ್ತುಗಳನ್ನು ಮೊದಲು ಹೇಳಿ ಮತ್ತೆ ಉಳಿದದ್ದನ್ನು ಹೇಳುವುದು, ಕೆಲವೊಮ್ಮೆ ಉಳಿದದ್ದನ್ನು ಹೇಳಿ ಮತ್ತೆ ಮುಖ್ಯ ವಸ್ತು ಹೇಳುವುದು. ನಂದೀಗ ಮುಖ್ಯ ವಸ್ತು ಮತ್ತೆ ಹೇಳುವಂತ ವಿಧಾನದ ಕಥೆಯ ನಿರೂಪಣಾ ಕ್ರಮ. ಹಾಗಾದ್ರೆ ಇದರಲ್ಲಿ ವಿಶೇಷ ಉಂಟು ಉಂಟು. ಆ ಕಾಲದಲ್ಲಿ ಮೇಲೆ ನೋಡಿದರೆ ಕಾಣದೆ, ಕೆಳಗೆಯಲ್ಲಿ ಉಂಟು ಅಂತ ಗೊತ್ತಾಗದೆ ಇರುವ ಅದ್ಭುತವಾದ ಚಿನ್ನದ ಸರಪಣಿಗಳಿಂದ ಕಟ್ಟಲ್ಪಟ್ಟ ಒಂದು ಉಯ್ಯಾಲೆ. ಓಹೋ, ಕನಕದ ಉಯ್ಯಾಲೆ. ಮೊದಲೇ ನಿರ್ಜನ ಪ್ರದೇಶ, ಆ ಪ್ರದೇಶದಲ್ಲೊಂದು ಉಯ್ಯಾಲೆ, ಅದು ಚಿನ್ನದ್ದು. ಅದರ ಗೊಣಸುಗಳನ್ನು ಎಲ್ಲಿಂದ ಎಲ್ಲಿಗೆ ಸೇರಿಸಲಾಯಿತು, ಬಂಧಿಸಲಾಯಿತು ಅಂತ ಗೊತ್ತಾಗ್ಲಿಲ್ಲಂತೆ. ಅದರ ಮೇಲೆ ಕಂಡವರ ಕಣ್ಮನಗಳನ್ನು ತನ್ನತ್ತ ಸೆಳೆಯಬಲ್ಲ ಕಮನೀಯ ಕಾಯ ಕಾಂತಿ ಓಜಸ್ಸು ತೇಜಸ್ಸು ಲಾವಣ್ಯದ ಮೊತ್ತ ಒಡತಿಯಾದ ಒಬ್ಬಳು ಹೆಣ್ಣು ಆಂದೋಲನಗೈಯುತ್ತಾ ಇದ್ದಾಳಂತೆ. ಹೆಣ್ಣೊಬ್ಬಳು. ಅಕ್ಕ, ನಾನು ಹೇಳುವಾಗ ನನ್ನ ಶೈಲಿ ಬದಲಾದದ್ದು ನೋಡಿದ್ಯಾ? ಅದೇ ನನಗೆ ಆಲೋಚನೆ ಬರುವುದು ಏನು ಗೊತ್ತುಂಟು, ಈಗ ಗಂಡೆದೆಯ ಗಂಡು ಮಗನಿಗಾದರೂ ಹಗಲು ಹೊತ್ತಿನಲ್ಲಿ ಹೋಗುವುದಕ್ಕೆ ಭಯಪಡುವ ಕಾರಣದಿಂದ ಅವಳು ಹಾಗೆ ಆಂದೋಲನಗೈಯುವವರನ್ನು ಈಗ ಕಣ್ಣಿನಿಂದ ನೋಡಿದ್ರು, ಮೂಗಿನಿಂದ ಆಸ್ವಾದಿಸಿದ್ರು, ಕಿವಿಗಳಿಂದ ಕೇಳಿದ್ರು, ಕಣ್ಣಿನಿಂದ ನೋಡಿದ್ರು, ನಾಲಿಗೆಯಿಂದ ಮಾತಾಡಿಸಬೇಕು ಅಂತ ಆಯ್ತು. ಪಂಚೇಂದ್ರಿಯಗಳಿಗೂ ಪ್ರೇರಣೆ ಆಯ್ತು. ಅದರಲ್ಲಿ ಮತ್ತೊಂದು ತ್ವಗೀಂದ್ರಿಯ ಉಂಟು, ಅವರು ಬ್ರಹ್ಮಚಾರಿಗಳು, ಅದನ್ನೆಲ್ಲ ಮಾಡ್ಲಿಕ್ಕಿಲ್ಲ. ಅವರು ಕೇಳಿದ್ರಂತೆ, ಊರು ಯಾವುದು, ಕೇರಿ ಯಾವುದು, ಒಗಟಾಗಿ ಉತ್ತರಿಸಿದಳಂತೆ. ಹಾಗಾದ್ರೆ ನಮ್ಮ ಶುಂಭರನೊಂದು ಮದುವೆ ಆಗಬಹುದು ಅಂತ ಕೇಳಿದ್ರಂತೆ. ಪರೀಕ್ಷಾರ್ಥವಾಗಿ ಕೇಳಿದ್ರು, ನಿಜವಾದಂತ ಸ್ವಾಮಿಗೆ ಒಂದು ಸಂಗಾತಿ ಇರ್ಲಿ ಎನ್ನುವ ಸದುದ್ದೇಶದಿಂದ ಕೇಳಿದ್ರು ಗೊತ್ತಿಲ್ಲ. ಸರಿ, ಆದ್ರೆ ಅವಳೊಂದು ಪಂಥ ಕೊಟ್ಟಳಂತೆ. ಶಂಭುನಾದರೇನು ತಾನು ಶಂಭುವಾಗಲಿ ಮಿಗೆ ಅಂಬನೆಸೆದು ಮನವ ಗೆಲ್ಲದೆ ವರಿಪುವುದಕ್ಕೆ ಹೃದಯ ಒಡಂಬಡದಯ್ಯ ಅಂತ ಹೇಳಿದಳಂತೆ. ಈಗ ಅಲ್ಲಿ ಮದುವೆಯ ಪ್ರಸ್ತಾಪವನ್ನು ಮಾಡಿದ್ದಕ್ಕೆ ಅವಳಿಟ್ಟದ್ದು ವೀರ್ಯ ಶುಲ್ಕ, ಪರಾಕ್ರಮ ಪಣ, ಯುದ್ಧ. 7 ಸುಗ್ರೀವ. ಹೆಣ್ಣಾದವಳಿಗಿದು ಅನುಚಿತ ಅಲ್ವೋ? ಹೆಣ್ಣಾದವಳು ಈ ಮಾರ್ಗವನ್ನು ಅನುಸರಿಸಬಹುದಾ? ಹೆಣ್ಣಿಗೆ ಅನುಚಿತವೇ ಇದು. ಯಾಕೆ ನಮ್ಮಂತವರಿಗೆ ಉಚಿತ. ಅವಳಿಗೆ ಬೋಧನೆ ಹೇಳುವುದು, ಊರೂರು ತಿರುಗಿ ತಲೆ ಕೆಟ್ಟಿರಬೇಕು, ಬಾಲಿಶತೆಯ ಅನುಭವ ಅವಳಲ್ಲಿ ಇರಬೇಕು, ಮಕ್ಕಳ ಮನಸ್ಸನ್ನು ಆ ಚಿತ್ತವನ್ನು ತೀಡಿ ಅವಳಿಗೊಂದು ನವಿರಾದ ದಾರಿಯನ್ನು ಹೇಳಿ ಗಂಡುಗಳಿಯಾದಂತಹ ಶುಂಭನ ಪರಾಕ್ರಮ ಸಂಭವದ ಕಥೆಗಳನ್ನು ಎಳೆಯಾಗಿ ಬಿಡಿಸಿಟ್ಟು ಹೇಳಿ ಅವಳ ಮನಸ್ಸು ಪರಿವರ್ತನೆ ಆಗುವ ಹಾಗೆ ಮಾಡಿ ಅವಳನ್ನು ಕರ್ಕೊಂಡು ಬರಬೇಕಲ್ಲ ಸುಗ್ರೀವ. ಇಷ್ಟು ಮಾಡುವುದಕ್ಕೆ ಬೇಕಾಗಿ ನನ್ನನ್ನು ಕರೆಸಿ. ನನ್ನ ಆಜ್ಞೆಯನ್ನು ಒಪ್ಪುತ್ತೀಯ ನೀನು? ಆದೀತು ಪ್ರಭು. ಯಾಕೆ ಕೇಳಿದರೆ, ಅರಸನಾದವನ ಬುದ್ಧಿಯ ಸ್ಥಾನದಲ್ಲಿರಬೇಕಾದದ್ದು ಸಚಿವನಾದವನಿಗೆ ಕರ್ತವ್ಯ, ಹೃದಯ ಬುದ್ಧಿ. ಆದರೆ ಈಗ ಅರಸನ ಬುದ್ಧಿಯೇ ಹೇಳಿದ ಮಾತು, ಇನ್ನೊಂದು ಲೆಕ್ಕದಲ್ಲಿ ಬುದ್ಧಿ ಆಡಿದ ಮಾತಿದು. ನನ್ನ ಬುದ್ಧಿ ಇದು ದೊಡ್ಡ ಸುದ್ದಿ ಆಗುವುದು ಬೇಡ. ಇದನ್ನು ಗುದ್ದಿ ಒಳಗೆ ಅಡಗಿಸಿಡು, ಅವಳಿಗೆ ಬುದ್ಧಿ ಹೇಳು, ಸರಿಯಾಗಿ ಬದಿಯಿಂದ ಕರ್ಕೊಂಡು ಬಾ. ಹಾಗಾದ್ರೆ ಸುದ್ದಿ ಏನು ಅಂತ ಮೊದಲು ತಳಿರು ತೋರಣ ಕಟ್ಟಿಸ್ತೇನೆ, ಆಹ್ವಾನ ಪತ್ರಿಕೆಯಲ್ಲಿ ಮುಹೂರ್ತ ಮತ್ತು ಲಗ್ನ ಒಂದು ಬಿಡುತ್ತೇನೆ, ಮತ್ತೆಲ್ಲ ಸಿದ್ಧ ಆಗ್ತದೆ. ಅವಳ ಹೆಸರು ಪತ್ರದಲ್ಲಿ ಬರೆಸುವುದೇ. ಸರಿ, ಹೆಸರು ಮತ್ತೆ ಹಾಕುವ, ಕುಮಾರಿ ಅಂತ ಹಾಕಿದ್ರೆ ಸಾಕು. ಹಾಗಾದ್ರೆ ಅಪ್ಪಣೆಯನ್ನು ನೀವು ಕೊಟ್ಟ ಹಾಗೆ ಅದನ್ನು ಸ್ವೀಕರಿಸಿದ್ದೇನೆ. ಹೊರಡುತ್ತೇನೆ.